ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಕ್ಕಳಿಗೆ ನಿಗದಿತ ಸಮವಸ್ತ್ರದ ಜೊತೆಗೆ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಉಡುಗೆಗಳಿಗೆ ಅವಕಾಶ ನೀಡಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆದೇಶಿಸಿದ್ದಾರೆ. ವಿದ್ಯಾರ್ಥಿಗಳು ಜನಿವಾರ, ಪೇಟ, ಟರ್ಬನ್, ಪವಿತ್ರ ದಾರ, ರುದ್ರಾಕ್ಷಿ, ಶಿವದಾರ, ಹಿಜಾಬ್ ಧರಿಸೋಕೆ ಅವಕಾಶ ಕೊಡಲಾಗಿದೆ. 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಅನುಮತಿಸಲಾಗಿದೆ. ಈ ವರ್ಷದಿಂದಲೇ ಸಾಂಪ್ರದಾಯಿಕ ಉಡುಗೆ ಧರಿಸೋಕೆ ಅವಕಾಶ ಕೊಡಲಾಗಿದೆ. ಇನ್ನು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ಕೊಟ್ಟಿದ್ದಾರೆ. ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬರ್ತೀವಿ ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣುಮಕ್ಕಳು ಏನು ಇದನ್ನು ಹಾಕ್ತಾರೆ, ಏನು ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸ್ ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ ಯಾವುದೇ ಥರದ ತೊಂದರೆ ಆಗಬಾರ್ದು ಮಕ್ಕಳಿಗೆ. ಜನಿವಾರ ಇರ್ಬೋದು, ಅವ್ರು ಹೇಳಿದ್ರಲ್ಲ ಪೇಟ ಇರ್ಬೋದು, ರುದ್ರಾಕ್ಷಿ ಹಾಕ್ಕೊಳ್ತಾರೆ ಕೆಲವರು, ಇಂಥದ್ದೆಲ್ಲ ಒಂದು ಸೀಮಿತವಾದಂಥ ಪದ್ಧತಿ. ಹಿಜಾಬ್ ಹಾಕ್ಕೊಳ್ತಾರೆ, ಸ್ಕಾರ್ಫ್ ಹಾಕ್ಕೊಳ್ತಾರೆ, ಇದು ಸೀಮಿತ ಪದ್ಧತಿಗಳು. ಇದು ಒಂದು ಸಮವಸ್ತ್ರಕ್ಕೂ ಕೂಡ ಅಡ್ಡ ಬರುವಂಥ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಸಮವಸ್ತ್ರದ ಅವ್ರದ್ದು ಸಹಜವಾದಂಥ ವ್ಯವಸ್ಥೆ ಅಡಿಯಲ್ಲಿ ಸಮವಸ್ತ್ರ ಕಾನೂನುಗಳು ಇರ್ತದೆ. ಸೊ ಅದಕ್ಕೆ ಸೀಮಿತವಾದಂಥ ಒಂದು ಪದ್ಧತಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಮತ್ತು ಯಾರಿಗೂ ಕೂಡ ನೋವುಂಟಾಗಬಾರ್ದು. ಇನ್ನು ಸರ್ಕಾರದ ಈ ನಿರ್ಧಾರಕ್ಕೆ ಬಿಜೆಪಿ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದೆ. ದಾವಣಗೆರೆ ಉಪಚುನಾವಣೆ ಸುತ್ತ ನಡೆದ ಘಟನೆಗಳ ನಂತರ ಮುಸ್ಲಿಮರ ಮುನಿಸಿಗೆ ಹಿಜಾಬ್ ಒಂದು ಮುಲಾಮು. ಒಂದು ಸಮುದಾಯದ ಹಿಜಾಬ್ಗೆ ಹಸಿರು ನಿಶಾನೆ ತೋರಿರುವ ಸಿದ್ದರಾಮಯ್ಯ ಸರ್ಕಾರ ಕೇಸರಿ ಶಾಲೆಗೆ ಮಾತ್ರ ನಿಷೇಧ ಹೇರಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಕೊನೆಗೂ ಮುಸ್ಲಿಮರ ಒತ್ತಡಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಣಿದಿದೆ. ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ಮುಸ್ಲಿಂ ಸಂಘಟನೆ ಸಮಾವೇಶ ಆಯೋಜನೆ ಮಾಡಿತ್ತು. ಆದರೆ ಸಮಾವೇಶಕ್ಕೂ ಮುನ್ನವೇ ಸರ್ಕಾರ ಹಿಜಾಬ್ಗೆ ಅನುಮತಿ ನೀಡಿ ಸಮಾಧಾನಪಡಿಸಿದೆ. ದಾವಣಗೆರೆ ಉಪಚುನಾವಣೆ ಬೆಳವಣಿಗೆಯಿಂದ ಕಾಂಗ್ರೆಸ್ ಮೇಲೆ ಮುಸ್ಲಿಂ ಸಮುದಾಯ ಸಿಟ್ಟಾಗಿತ್ತು. ಹೀಗಾಗಿ ಮೇ 16ರಂದು ಸಮಾವೇಶ ನಡೆಸಿ ವರದಿ ಬಿಡುಗಡೆಗೆ ತೀರ್ಮಾನವನ್ನು ಮಾಡಲಾಗಿತ್ತು. ಆದರೆ ಸರ್ಕಾರ ಇದೀಗ ಮುಸ್ಲಿಂ ಸಮುದಾಯದ ಸಿಟ್ಟನ್ನು ತಡಿಸಲಿಕ್ಕೆ ಮುಂದಾಗಿದೆ. ಶಾಸಕ ರಿಜ್ವಾನ್ ಉಪಸ್ಥಿತಿಯಲ್ಲಿ ಹಿಜಾಬ್ಗೆ ಸಚಿವ ಮಧು ಬಂಗಾರಪ್ಪ ಅನುಮತಿಯನ್ನು ಕೊಟ್ಟಿದ್ದಾರೆ. ಮುಸ್ಲಿಮರ ಅತಿಯಾದ ಓಲೈಕೆಗಾಗಿ ಹಿಜಾಬ್ ಜಾರಿಗೊಳಿಸಿದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಹಿಜಾಬ್ ನಿಷೇಧ ಮಾಡಿದ್ವಿ. ಪಶ್ಚಿಮ ಬಂಗಾಳದಲ್ಲಿ ಅತಿ ಓಲೈಕೆ ಮಾಡಿ ಮಮತಾ ಬ್ಯಾನರ್ಜಿ ಸೋತು ಮನೆಗೆ ಸೇರಿದ್ದಾರೆ. ಇತ್ತ ತಮಿಳುನಾಡಲ್ಲಿ ಹಿಂದೂಗಳನ್ನ ಬೈದು ಸ್ಟಾಲಿನ್ ಸೋತಿದ್ದಾರೆ. ಅದೇ ರೀತಿಯಲ್ಲಿ ಕೇರಳ ಸಿಎಂ ಆಗಿದ್ದ ಪಿಣರಾಯಿಯನ್ನು ಸೋಲಿಸಿದ್ದಾರೆ. ಯಾರ್ಯಾರು ಹಿಂದೂಗಳ ವಿರುದ್ಧ ನಡೀತಾರೋ ಅಂಥವ್ರಿಗೆಲ್ಲ ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇದು ನಾಚಿಕೆಗೇಡು. ಕೇಸರಿ ಶಾಲು ನಮ್ಮ ಧರ್ಮದ ಸಂಕೇತ. ಅದು ಎಲ್ಲ ಸ್ವಾಮೀಜಿಗಳು, ಕರ್ನಾಟಕದಲ್ಲಿರೋ ಎಲ್ಲ ಸ್ವಾಮೀಜಿಗಳು ಕೇಸರಿ ಬಟ್ಟೆನೇ ಹಾಕ್ಕೊಳೋದು. ಅವ್ರಿಗೋಗಿ ನಮಸ್ಕಾರ ಹಾಕ್ತೀರಾ? ಈಗ ಎಲ್ಲ ಸ್ವಾಮಿಗಳು ಯಾಕೆ ಹಾಕ್ತಾರೆ ಕೇಸರಿ ಹಾಕ್ತಾರೆ? ಎಲ್ಲರೂ ಕೂಡ ಬಟ್ಟೆನೇ ಕೇಸರಿ ಹಾಕ್ತಾರೆ. ಅಲ್ಲಿ ಹೋಗಿ ಓಟ್ ಬಂದಾಗ ಮಾತ್ರ ಅವರೆಲ್ಲ ಹತ್ರ ಹೋಗಿ ನಮಸ್ಕಾರ ಹಾಕ್ತೀರಾ. ಈಗ ಮಾತ್ರ ಕೇಸರಿ ಬೇಡ. ಓಟ್ ಬಂದಾಗ ಎಲ್ಲ ಮಠಗಳನ್ನು ಸುತ್ತೀರಾ. ಸುತ್ತೂರು ಮಠಕ್ಕೆ ಹೋಗ್ತೀರಾ, ಆದಿಚುಂಚನಗಿರಿ ಮಠಕ್ಕೆ ಹೋಗ್ತೀರಾ, ದಲಿತರ ಮಠಕ್ಕೆ ಹೋಗ್ತೀರಾ. ಎಲ್ಲ ಕಡೆ ಹೋಗಿ ಕಾಲಿಗೆ ಬೀಳೋದು, ನಮಸ್ಕಾರ ಹಾಕೋದು. ಇಲ್ಲಿ ಹಿಂದೂಗಳ ಬೆನ್ನಿಗೆ ಚೂರಿ ಹಾಕೋದು. ಇದು ಹಿಂದೂಗಳ ಬೆನ್ನಿಗೆ ಚೂರಿ ಹಾಕುವಂಥ ಸರ್ಕಾರ. ಇದು ತೊಲಗಬೇಕು. ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಹಿಂದೂ ವಿರೋಧಿ ಸರ್ಕಾರವನ್ನು ಕಿತ್ತೋಗಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನುಮತಿ ವಿರೋಧಿಸಿ ಉಡುಪಿ ಶಾಸಕ ಯಶಪಾಲ್ ಸುವರ್ಣ ಆಕ್ರೋಶ ಹೊರಹಾಕಿದ್ದಾರೆ. ಸಮವಸ್ತ್ರದ ಆಶಯಕ್ಕೆ ಇದು ಧಕ್ಕೆ ತರಲಿದೆ. ರಾಜಕೀಯ ಉದ್ದೇಶಕ್ಕೆ ವಿದ್ಯಾರ್ಥಿಗಳ ಬದುಕಲ್ಲಿ ಚೆಲ್ಲಾಟ ಬೇಡ. ಹೈಕೋರ್ಟ್ ತೀರ್ಪಿನ ನಂತರವೂ ಹಿಜಾಬ್ಗೆ ಅವಕಾಶ ಯಾಕೆ ಅಂತ ರಾಜ್ಯ ಸರ್ಕಾರಕ್ಕೆ ಪ್ರಶ್ನಿಸಿ ಟ್ವೀಟ್ ಮಾಡಿದ್ದಾರೆ. ರಾಜ್ಯದ ಶಾಲಾ ಕಾಲೇಜಿನಲ್ಲಿ ಹಿಜಾಬ್ಗೆ ಅನುಮತಿ ನೀಡಿರುವುದಕ್ಕೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದಿಂದ ಮುಸ್ಲಿಂ ತುಷ್ಟೀಕರಣ ಮಾಡಲಾಗ್ತದೆ. 2022ರಲ್ಲಿ ಬಿಜೆಪಿ ಸರ್ಕಾರ ಹೊರಡಿಸಿದ್ದಂಥ ಅಧಿಸೂಚನೆ ರದ್ದು ಮಾಡಿದ್ದಾರೆ. ಸಮಾನತೆ, ಏಕತೆ ಅವರಿಗೆ ಬೇಡವಾಗಿದೆ. ಶಾಲಾ ಕಾಲೇಜು ಮಕ್ಕಳಲ್ಲಿ ಭೇದ ಭಾವ ಮಾಡ್ತಾ ಇದ್ದಾರೆ. ನಾವು ಹೈಕೋರ್ಟ್ಗೆ PIL ಹಾಕೋ ಬಗ್ಗೆಯೂ ಕೂಡ ಚಿಂತನೆ ನಡೆಸಿದ್ದೇವೆ ಅಂತ ಹೇಳಿದರು. ಇವರಿಗೆ ಸಮಾನತೆ, ಏಕತೆ ಬೇಡ ಅನ್ನುವಂಥದ್ದು ಒಂದು. ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರೇ ಇಡೀ ದೇಶದಲ್ಲಿ ತಂದಂಥ ನಿರ್ಣಯ ಇದು. ಅಂದರೆ
ಶಾಲಾ ಕಾಲೇಜು ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವನೆ ಇರಬಾರ್ದು ಅಂತನ್ನುವಂಥ ದೃಷ್ಟಿಕೋನದಿಂದ ಸಮವಸ್ತ್ರ ಅರ್ಥನೇ ಇದೆ, ಸಮವಸ್ತ್ರ, ಸಮಾನತೆ, ಏಕತೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ದೃಷ್ಟಿಯಿಂದ, ಮುಸ್ಲಿಮರ ಓಟಿಗೋಸ್ಕರ ಇವತ್ತು ಶಾಲಾ ಮಕ್ಕಳಲ್ಲಿ ಭೇದವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಶಾಲಾ ಮಕ್ಕಳಲ್ಲಿ ಒಡಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ಹಿಜಾಬ್ ಹಾಕೊಂಡು ಬರ್ಬೋದು ಅಂತನ್ನುವಂಥದ್ದನ್ನು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ ಅವರು. ಹಿಜಾಬ್ ಹಾಕೊಂಡ ತಕ್ಷಣವೇ ಗೊತ್ತಾಗುತ್ತೆ ಇವಳು ಮುಸ್ಲಿಮು, ಇವನು ಮುಸ್ಲಿಮ್ ಅನ್ನುವಂಥ, ಇವಳು ಮುಸ್ಲಿಮ್ ಅಂತ ಗೊತ್ತಾಗತ್ತೆ. ಶಿವದಾರ್ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಜನವಾರ ಇರ್ಬೋದು, ಅದು ಒಳಗಡೆ ಇರುತ್ತೆ, ಹೊರಗಡೆ ಗೊತ್ತಾಗಂಗಿಲ್ಲ. ಇವನು ಬ್ರಾಹ್ಮಣ, ಇವನು ಲಿಂಗಾಯತ, ಇವನು ಅದು ಇದು ಅಂತ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಒಳಗಡೆ ಇರುವಂಥದ್ದು ನೀವ್ಯಾರು ಹೇಳಿದ್ರಿ ಅದನ್ನು ಧರಿಸ್ಬೋದು ಅಂತನ್ನುವಂಥದ್ದು ನೀವೇನು ಆರ್ಡರ್ ಮಾಡೋದು? ಅದು ಅವರ ಸಂಪ್ರದಾಯ, ನಿಮಗೆ ಕಣ್ಣಿಗೆ ಕಾಣುವುದಿಲ್ಲ, ಅದು ಹೊರಗಡೆ ಗೊತ್ತಾಗೋದಿಲ್ಲ ಅದು. ಇವತ್ತು ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸ ಮಾಡಲಿದ್ದು ಮೈಸೂರಲ್ಲಿ ವಿವಿಧ ಕಾಮಗಾರಿ ವೀಕ್ಷಣೆ ಮಾಡಲಿದ್ದಾರೆ. ವಿದ್ಯುತ್ ಕೇಬಲಿಂಗ್ ಕಾಮಗಾರಿ, ಮಾನಂದವಾಡಿ ರಸ್ತೆಯ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಸಿಎಂ ಪರಿಶೀಲನೆ ನಡೆಸಲಿದ್ದಾರೆ. ಇನ್ನು ಬನ್ನಿ ಮಂಟಪದ ಬಳಿ ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಾಮಗಾರಿಯನ್ನು ಪರಿಶೀಲನೆ ನಡೆಸಲಿದ್ದಾರೆ. ಸಂಜೆ ಬೆಂಗಳೂರಿಗೆ ಸಿಎಂ ವಾಪಸ್ ಆಗ್ತಾರೆ. ರಾಜ್ಯದಲ್ಲಿ ನಡೆದಂಥ 2 ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ, ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರು ಗೆಲುವನ್ನು ಸಾಧಿಸಿದರು. ಇಂದು ಉಮೇಶ್ ಮೇಟಿ, ಸಮರ್ಥ ಶಾಮನೂರು ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ವಿಧಾನಸೌಧದಲ್ಲಿ ಬೆಳಗ್ಗೆ 10 ಗಂಟೆಗೆ ಸ್ಪೀಕರ್ ಯುಟಿ ಖಾದರ್ ನೂತನ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ರಾಜ್ಯ ಸರ್ಕಾರ ಬೆಂಗಳೂರಿನ ಜನತೆಗೆ 6ನೇ ಗ್ಯಾರಂಟಿ ಘೋಷಿಸಿದೆ. ಬಿ ಖಾತಾದಿಂದ ಎ ಖಾತಾಗೆ ಆಸ್ತಿ ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ಆಸ್ತಿ ಮೇಲಿನ ಗೈಡ್ಲೈನ್ಸ್ ವ್ಯಾಲ್ಯೂವನ್ನು %2 ಇಳಿಕೆ ಮಾಡಿದೆ. ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ, ರಾಜ್ಯ ಸರ್ಕಾರ ಬಿ ಖಾತಾವನ್ನು ಎ ಖಾತಾ ಆಗಿ ಪರಿವರ್ತಿಸೋಕೆ 100 ದಿನಗಳ ಸುವರ್ಣ ಅವಕಾಶ ಕೊಡ್ತಾ ಇದೆ. ಅಲ್ಲದೆ ಆಸ್ತಿ ಮೇಲಿನ ಗೈಡ್ಲೈನ್ಸ್ ವ್ಯಾಲ್ಯೂವನ್ನು %5 ಬದಲಿಗೆ %2 ಇಳಿಸಲಾಗಿದೆ. ಮೇ 17ರಿಂದ 100 ದಿನಗಳವರೆಗೆ ಮಾತ್ರ ವಿನಾಯಿತಿ ಇರುತ್ತೆ ಅಂತ ಹೇಳಿದ್ರು. ಬೆಂಗಳೂರು ನಗರದ ಇತಿಹಾಸದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಯಾವಾಗಲೂ ಕೂಡ ಹಮ್ಮಿಕೊಂಡಿರಲಿಲ್ಲ. 23 ಲಕ್ಷ ಮನೆಗಳು ಬೆಂಗಳೂರು ನಗರದಲ್ಲಿ ಅಧಿಕೃತವಾಗಿ ದಾಖಲೆಗಳು ಆಗಿದೆ, ಆಸ್ತಿಗಳನ್ನು ಇಟ್ಕೊಂಡಿದ್ದೇವೆ. ಈ ಎಲ್ಲ ಆಸ್ತಿಗಳಿಗೆ ಯಾವ ಕೂಡ ಇದು ದಾಖಲೆಗಳನ್ನು ಡಿಜಿಟಲೈಸ್ ಆಗಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಈ ಎಲ್ಲ ಆಸ್ತಿಗಳ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಸಿ ಯಾವ ಕಾರಣಕ್ಕೂ ಮುಂದಕ್ಕೆ ಟ್ಯಾಂಪರ್ ಆಗಬಾರ್ದು, ಡೂಪ್ಲಿಕೇಸಿ ಆಗಬಾರ್ದು, ತಿದ್ದಬಾರ್ದು ಅನ್ನೋ ದೃಷ್ಟಿಯಿಂದ ಸುಮಾರು 7,000ಕ್ಕೂ ಹೆಚ್ಚು ಕಡತಗಳನ್ನು, ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಸಿದ್ದೇನೆ. ಚಿನ್ನ ಖರೀದಿ ಮಾಡಿದಿರಿ ಅನ್ನುವಂಥ ಪ್ರಧಾನಿ ಮೋದಿ ಹೇಳಿಕೆ ಕುರಿತು ಮಂಡ್ಯದಲ್ಲಿ ಸಚಿವ ಚಲವರಾಯಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ಮುನ್ನೆಚ್ಚರಿಕೆ ಸರ್ಕಾರ ತೆಗೆದುಕೊಳ್ಬೇಕು, ಎಲ್ಲವನ್ನೂ ಜನರ ಮೇಲೆ ಹಾಕೋದು ಸರಿಯಲ್ಲ, ಯುದ್ಧ ನಡೀತಾ ಇದೆ, ಮುನ್ನೆಚ್ಚರಿಕೆಯನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂತ ಹೇಳಿದರು. ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅನ್ನೋದು ಎಲ್ಲ ಕಡೆ ಡಿಸ್ಕಷನ್ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತ. ಸೊ ಇದನ್ನು ನಾವು ಮುನ್ನೆಚ್ಚರಿಕೆ ಏನು ತಗೋಬೇಕು ಅದು ತಗೊಳ್ಳೋದಕ್ಕಿಂತ ಎಲ್ಲರೂ ಈಗೇನಾಗುತ್ತೆ, ಜನರ ಮೇಲೆ ಒರೆಸ್ಬಿಟ್ರೆ, ನೀವು ಜನರು ಹಿಂಗಿರಿ, ನೀವು ಓಡಾಡಬೇಡಿ, ನೀವು ಊಟ ಕಡಿಮೆ ಮಾಡಿ, ಒಂದೊಟ್ಟು ಊಟ ಮಾಡಿ, ಈ ಥರದ್ದೆಲ್ಲ ಹೇಳಿದ್ರೆ ಪ್ರಯೋಜನ ಏನು? ಸೊ ಈ ವಾರ್ ನಡೀತಾ ಇರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಬರುತ್ತೆ ಅಂತ ಅಂದರೆ ಅದಕ್ಕೆ ಏನೆಲ್ಲ ಪ್ರಿಕಾಷನರಿ ತೊಗೋಬೇಕು ಅಂತ ಪ್ರೈಮ್ ಮಿನಿಸ್ಟ್ರು ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ, ಸೊ ಫೈನಾನ್ಸ್ RBIನವ್ರ ಜೊತೆ ಮೀಟಿಂಗ್ ಮಾಡಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳನ್ನು ಪೂರೈಸ್ತಾ ಇದೆ. ಈ ಹೊತ್ತಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ, ಪುದುಚೇರಿ, ಅಸ್ಸಾಂ ಗೆಲುವಿನ ಬಳಿಕ ಕರ್ನಾಟಕದತ್ತ ಕಣ್ಣಾಯಿಸಿದ್ದಾರೆ. ನಬೀನ್ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಮೇ 24ಕ್ಕೆ ನಿತಿನ್ ನಬೀನ್ ರಾಜ್ಯಕ್ಕೆ ಭೇಟಿ ಕೊಡಲಿದ್ದಾರೆ. ಮುಂದಿನ 2 ವರ್ಷಗಳಿಗೆ ಪಕ್ಷ ಅಧಿಕಾರಕ್ಕೆ ತರೋಕೆ ಆಕ್ಷನ್ ಪ್ಲಾನ್ಗಾಗಿ ಭೇಟಿ ಕೊಡ್ತಾ ಇದ್ದು, ಶಾಸಕರು, ಸಂಸದರು, ಪರಿಷತ್ ಸದಸ್ಯರು, ಮಾಜಿ ಶಾಸಕರ ಜೊತೆಗೆ ಸಭೆ ನಡೆಸಲಿದ್ದಾರೆ. ಯಲಹಂಕದ ಖಾಸಗಿ ರೆಸಾರ್ಟ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ.
12.5% ವೇತನ ಹೆಚ್ಚಳಕ್ಕೆ ರಾಜ್ಯ ಸಾರಿಗೆ ನೌಕರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. 2024 ಜನವರಿ 1ರಿಂದ ಅನ್ವಯ ಆಗುವಂತೆ 25% ವೇತನ ಹೆಚ್ಚಿಸಬೇಕು. ಈ ಹಿಂದೆ 38 ತಿಂಗಳ ಹಿಂಬಾಕಿ ಕೇಳಿದ್ವಿ, ಆದರೆ 26 ತಿಂಗಳದ್ದು ಆದೇಶ ಹೊರಡಿಸಿದ್ದಾರೆ. ಇದೀಗ 2025 ಜನವರಿ 1ರಿಂದ ಅನ್ವಯ ಆಗುವಂತೆ 12.5% ವೇತನ ಹೆಚ್ಚಳ ಮಾಡಿದ್ದಾರೆ. ನಾವು ಈ ವೇತನ ಹೆಚ್ಚಳವನ್ನು ಒಪ್ಕೊಳ್ಳೋದಿಲ್ಲ. ಮೇ 20ರಂದು ಸಾರಿಗೆ ಮುಷ್ಕರ ನಡೆಯೋದು ಪಕ್ಕ ಅಂತ ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕ ದೇವರಾಜ್ ಅರಸ್ ಹೇಳಿದ್ದಾರೆ. ಇವತ್ತು 13 ತಾರೀಕು, ಇನ್ನು 7 ದಿವಸ ಟೈಮ್ ಇದೆ. ಈ 7 ದಿವಸದಲ್ಲೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಈ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಭೆ ಕರೆದು ಅದನ್ನು ಇತ್ಯರ್ಥ ಮಾಡೋದಕ್ಕೆ ಕಾಲಾವಕಾಶ ಇದೆ. ಅಕಸ್ಮಾತ್ ಸರ್ಕಾರ ಸ್ಟ್ರೈಕ್ ಆಗಲಿ ನೋಡೇ ಬಿಡೋಣ ಅಂದರೆ ನಾವು ಕೂಡ ಅಷ್ಟೇ ಸಹಜವಾಗಿದೆ ನೋಡೇ ಬಿಡೋಣ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಸಾರಿಗೆ ನೌಕರರ ಪರವಾಗಿ ಸಾರಿಗೆ ನೌಕರರು ಕೂಡ ನೋಡೇ ಬಿಡೋಣ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಕಲಬುರಗಿಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಮಾಡಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಸರ್ಕಾರ ಕ್ಷಮೆ ಕೋರಬೇಕು, ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಕೊಪ್ಪಳದ ಅಂಜನಾದ್ರಿಯ ಆಂಜನೇಯನಿಗೆ ಸಮರ್ಪಿಸಿದ್ದ ಬಂಗಾರದ ಆಭರಣಗಳ ಕುರಿತು ವದಂತಿಗಳಿಗೆ ತಾಲೂಕು ಆಡಳಿತ ಸಂಪೂರ್ಣ ವಿರಾಮ ಹಾಕಿದೆ. ಅಂಜನಾದ್ರಿಗೆ ನೀಡಿದ ಆಭರಣಗಳು ಸಂಪೂರ್ಣ ಬಂಗಾರದ್ದು ಅನ್ನುವಂಥ ಹೇಳಿಕೆಯನ್ನು ಗಂಗಾವತಿ ತಹಶೀಲ್ದಾರ್ ವಸಂತ್ ಕುಮಾರಿ ಅಧಿಕೃತ ಪತ್ರ ಹೊರಡಿಸುವ ಮೂಲಕ ಕೊಟ್ಟಿದ್ದಾರೆ. ಒಟ್ಟು 1400 ಗ್ರಾಂ ಬಂಗಾರ ಆಭರಣಗಳನ್ನು ಶಾಸಕ ಜನಾರ್ದನ್ ರೆಡ್ಡಿ, ಆಪ್ತ ಉದ್ಯಮಿ ಮಹೇಶ್ ರೆಡ್ಡಿ ಕೊಟ್ಟಿದ್ರು. 1400 ಗ್ರಾಂ ಬಂಗಾರದಲ್ಲಿ 120 ಗ್ರಾಂ ವೇಸ್ಟೇಜ್ ತೆಗೆದ್ರೆ 1280 ಗ್ರಾಂ ಬಂಗಾರ ಸಂಪೂರ್ಣ ಅಸಲಿಯದ್ದು ಅಂತ ಸಾಬೀತಾಗಿದೆ. ಅಧಿಕೃತ ಪರಿಶೀಲನೆ ದಾಖಲೆಗಳ ಸಂಗ್ರಹ ಮಾಡಿ ತಹಶೀಲ್ದಾರ್ ಪತ್ರ ಕೊಟ್ಟಿದ್ದಾರೆ. ವಾಸ್ತುಶಿಲ್ಪಿ ಗುಂಡಾಚಾರಿ ಸ್ಥಪತಿ ಅವರಿಂದ ಬಂಗಾರದ ಪ್ರಮಾಣ ಪತ್ರ ಸಲ್ಲಿಕೆ ಆಗಿದೆ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಬರೋಬ್ಬರಿ 2384 ಕೋಟಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜಾಲ ಪತ್ತೆ ಹಚ್ಚಿ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಹುಸೇನ್ ಬೇಗ್, ಸ್ಯಾಮ್ಯುಯಲ್ ಬೇಗ್ ಬಂಧಿತರಾಗಿದ್ದಾರೆ. ಟಂಗ್ಸ್ಟನ್ ಕಾರ್ಬೈಡ್, ಸ್ಕ್ರಾಪ್ ಇ ವೆಸ್ಟ್ ಹಾಗೂ ಇತರೆ ಸ್ಕ್ರಾಪ್ ವಹಿವಾಟಿನಲ್ಲಿ ವಂಚಿಸಿ ನಕಲಿ ತೆರಿಗೆ ಬಿಲ್ ಸೃಷ್ಟಿಸಿ ಐಟಿಸಿ ಪಡೆದು ವಂಚಿಸಿದ್ರು ಅಂತ ಹೇಳಲಾಗಿದೆ. ಜಿಎಸ್ಟಿ ಕಾಯ್ದೆಯಡಿ 2 ಬಂಧಿಸಿ ತನಿಖೆಯನ್ನು ನಡೆಸಲಾಗಿದೆ. ತನಿಖೆ ವೇಳೆ 127 ನಕಲಿ ಸಂಸ್ಥೆಗಳ ಜಾಲ ಪತ್ತೆಯಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ. ಕೋಲಾರದ ಕೆಜಿಎಫ್ ನಗರದಲ್ಲಿ ಗಾಂಜಾ ಮಾರಾಟಕ್ಕೆ ಯತ್ನಿಸಿದ 2 ಪೊಲೀಸರು ಬಂಧಿಸಿದ್ದಾರೆ. ರಾಬರ್ಟ್ಸನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿನಾಯಕ ಕಾಲೇಜು ರಸ್ತೆಯಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇರೋ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ಮಾಡಿದ್ರು. ಮಂಡ್ಯ ಮೂಲದ ಪ್ರಜ್ವಲ್ ರಾಜು ಅನ್ನುವರನ್ನ ಬಂಧಿಸಿದ್ದು 1.25 ಲಕ್ಷ ಬೆಲೆಯ 2 ಕೆಜಿ 450 ಗ್ರಾಂ ಗಾಂಜಾ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇನ್ನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಎಳೆಸಂದ್ರ ಗ್ರಾಮದ ಸರ್ವೆ ನಂಬರ್ 70ರಲ್ಲಿನ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ನೀಲಗಿರಿ ಮರಗಳನ್ನು ಕಡಿದಿರೋದು ಬೆಳಕಿಗೆ ಬಂದಿದೆ. ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟ ಕೂಡಲೇ ಮರ ಕಡಿಯೋದನ್ನು ಸ್ಥಗಿತ ಮಾಡಿದ್ದಾರೆ. 1 ಎಕರೆ ಪ್ರದೇಶದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮರಗಳನ್ನು ಕಡಿದಿರೋದು ಬೆಳಕಿಗೆ ಬಂದಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ಆತಂಕ ಮುಂದುವರೆದಿದೆ. ನಾಗಮಲ್ಲಿಗೆ ಪಾದಯಾತ್ರೆ ತೆರಳುತ್ತಾ ಇದ್ದ ಬಾಲಕ ಚಿರತೆ ದಾಳಿಗೆ ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯಾಧಿಕಾರಿಗಳು ನಿದ್ದೆ ಕೆಡಿಸಿಕೊಂಡಿದ್ದಾರೆ. 3 ದಿನಗಳಿಂದಲೂ ಅರಣ್ಯ ಸಿಬ್ಬಂದಿ ಹರಸಾಹಸ ಪಟ್ಟಿದ್ರೂ ಚಿರತೆ ಸಿಗ್ತಾ ಇಲ್ಲ. ನಾಗಮಲೆಯ ಜನವಸತಿ ಪ್ರದೇಶಕ್ಕೆ ಚಿರತೆ ನುಗ್ಗಿ ಮೇಕೆಯನ್ನ ಹೊತ್ತೊಯ್ದಿದೆ. ಇನ್ನು ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಪತ್ತೆಗೆ ನಿರಂತರ ನಿಗಾ ಇಡಲಾಗಿದೆ. ಚಿರತೆಯನ್ನು ಸೆರೆ ಹಿಡಿಯಲಿಕ್ಕೆ ನಮ್ಮ ಮೇಲಧಿಕಾರಿಗಳ ಸೂಚನೆಯಂತೆ ಕಾವೇರಿ ಮತ್ತು ಮಲೆ ಮಹದೇಶ್ವರ ವಿಭಾಗದ ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ಒಂದು ತಂಡಗಳನ್ನು ರಚಿಸಿದ್ದೀವಿ. ಜೊತೆಗೆ ಮೈಸೂರಿನಿಂದ ಚಿರತೆ ಕಾರ್ಯಪಡೆ ಬಂದಿದೆ ಮತ್ತು ಪಶು ವೈದ್ಯಾಧಿಕಾರಿಗಳ ತಂಡ ಬಂದಿದೆ. ಒಂದು ಸುಮಾರು 40 ಜನ ಅಲ್ಲಿ ಸ್ಥಳದಲ್ಲಿ ಬೀಳ್ಬಿಟ್ಟಿದ್ದಾರೆ. ಅಲ್ಲಿ ಈಗ ಸದ್ಯಕ್ಕೆ ಬೋನುಗಳನ್ನು ಇರಿಸಿದ್ದೀವಿ, 3 ಬೋನು ಮತ್ತು ತುಮಕೂರು ಕೇಜ್ ಅಂತ ಒಂದು ಬರುತ್ತೆ, ಅಲ್ಲಿ ಅದನ್ನು ಸಹ ಅಳವಡಿಸಲಾಗಿದೆ. ಆ ಪ್ರದೇಶ ಸ್ವಲ್ಪ ಏನು ಸ್ಟೀಪ್ ಸ್ಲೋಪ್ ಇದೆ ಮತ್ತು ಕಲ್ಲು ಬಂಡೆಗಳಿಂದ ಕೂಡಿದ್ದು ಈ ಲಾಂಟನ ಕಳೆ ತುಂಬ ತುಂಬಿಕೊಂಡಿದೆ. ಸೊ ಹಂಗಾಗಿ ಆ ಪ್ರದೇಶದಲ್ಲಿ ನಾವು ಅರವಳಿಕೆ ಚುಚ್ಚುಮದ್ದನ್ನು ಮಾಡಿ ಅದನ್ನು ಸೆರೆ ಹಿಡಿಯುವಂಥ ಪರಿಸ್ಥಿತಿ ಸ್ವಲ್ಪ ಕಷ್ಟಕರವಾಗಿದೆ. ಆದರೂ ನಮ್ಮ ಅರವಳಿಕೆ ವಸ್ತುಗಳು ಮತ್ತು ಡಾಕ್ಟರ್ ಎಲ್ಲ ಸಿದ್ಧವಾಗಿದ್ದಾರೆ. ಅದು ಒಂದು ಅಂದರೆ ಅರವಳಿಕೆ ಮಾಡಿದಾಗ ಅದು ಪ್ರಾಣಿ ಆ ಕಡೆಯಿಂದ ಹೋದರೆ ಮತ್ತೆ ಅದನ್ನು ತರಲಿಕ್ಕೆ ಸಮಸ್ಯೆ ಆಗುವಂಥ ಪರಿಸ್ಥಿತಿ ಇದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಕಲಘಟಕಿ ತಾಲೂಕಿನ ಹಲವೆಡೆ ಗುಡುಗು ಸಿಡಿಲು ಸಹಿತ ಭಾರೀ ಮಳೆ ಸುರಿದಿದೆ.
ಮಳೆ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದ ಕಲಘಟಕಿ ತಾಲೂಕಿನ ರಾಮನಾಳ, ಹಾರುಗೇರಿ ಸೇರಿದಂತೆ ವಿವಿಧ ಗ್ರಾಮದಲ್ಲಿ ಸುರಿದಂಥ ಮಳೆಯಿಂದಾಗಿ ಜನರು ಪರದಾಟವನ್ನು ಮಾಡಿದರು. ಬೆಳಗಾವಿ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದೆ. ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಕಳೆದ ರಾತ್ರಿ ಸುರಿದಂಥ ಭಾರೀ ಗಾಳಿ ಮಳೆ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಭಾರೀ ಗಾಳಿ ಮಳೆಗೆ 10ಕ್ಕೂ ಹೆಚ್ಚು ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿದ್ದು, 20ಕ್ಕೂ ಹೆಚ್ಚು ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ವಿದ್ಯುತ್ ಕಂಬಗಳು ಬಿದ್ದ ಹಿನ್ನೆಲೆಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು ರಾತ್ರಿ ಇಡೀ ಕತ್ತಲೆಯಲ್ಲಿ ಪರದಾಟವನ್ನು ಮಾಡಿದ್ದಾರೆ. ಇನ್ನು ತುಮಕೂರಿನ ಶಿರಾ ತಾಲೂಕಿನ ಬಡಮಂಗನಹಟ್ಟಿಯಲ್ಲಿ ಮಳೆಗಾಗಿ ಗ್ರಾಮಸ್ಥರು ವಿಶಿಷ್ಟ ಆಚರಣೆಯನ್ನು ಮಾಡಿದ್ದಾರೆ. ಗ್ರಾಮಸ್ಥರು ಕತ್ತೆಗಳನ್ನು ಅಲಂಕರಿಸಿ ಮಳೆಗಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಶೀಘ್ರದಲ್ಲೇ ಮಳೆ ಬರಲಿ ಅಂತ ಹರಕೆ ಹೊತ್ತಿದ್ದಾರೆ. ಪಾರಂಪರಿಕ ನಂಬಿಕೆಯಂತೆ ಗ್ರಾಮದಲ್ಲಿ ಕತ್ತೆಗಳ ಮೆರವಣಿಗೆಯನ್ನು ಮಾಡಿದ್ದಾರೆ. ಲಂಚ ಪಡಿತಾ ಇದ್ದಾಗ ಕಂದಾಯ ಇಲಾಖೆ ಆರ್ಐ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕು ಕಚೇರಿಯಲ್ಲೇ ಲಂಚ ಸ್ವೀಕರಿಸುವಾಗ ಲೋಕ ಬಲೆಗೆ ಬಿದ್ದಿದ್ದಾರೆ. ಹುಣಸಘಟ್ಟ ಗ್ರಾಮದ ರೈತರಿಗೆ ಜಮೀನು ಖಾತೆ ಮಾಡಿಕೊಡಲು ಆರ್ಐ ರಮೇಶ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಸಂತೋಷ್ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಈ ಹಿನ್ನೆಲೆ 30,000 ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಒಡ್ಡರಕೊಪ್ಪಲು ಗ್ರಾಮದಲ್ಲಿ ಹಲವು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು ಗ್ರಾಮಸ್ಥರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಮೈಸೂರಿನ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಮಲಿಯೂರು ಗ್ರಾಮ ಪಂಚಾಯಿತಿಗೆ ಸೇರಿದಂಥ ಒಡ್ಡರಕೊಪ್ಪಲು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಇನ್ನು ಗ್ರಾಮಕ್ಕೆ ಭೇಟಿ ನೀಡಿದಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಟ್ಟಸ್ವಾಮಿ ಎದುರು ಮಹಿಳೆಯರು ಹಾಗೂ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೌದಳ್ಳಿಯಲ್ಲಿ ಸುರಿದ ಮಳೆಗೆ ಗ್ರಾಮದ ಚರಂಡಿಗಳು ಉಕ್ಕಿ ಹರಿದಿವೆ. ಪರಿಣಾಮ ಮಲೆ ಮಹದೇಶ್ವರ ಬೆಟ್ಟದ ರಸ್ತೆಯಲ್ಲಿ ಕೊಳಚೆ ನೀರು ತುಂಬಿಕೊಂಡು ವಾಹನ ಸವಾರರು ಹಾಗೂ ಪಾದಚಾರಿಗಳು ಪರದಾಡುವಂತಾಯಿತು. ಮಳೆಯ ನೀರು ಸರಾಗವಾಗಿ ಹರಿಯೋಕೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ರಸ್ತೆ ಮೇಲೆ ಕಸ ಮತ್ತು ಕೊಳಚೆ ನೀರು ನಿಂತು ದುರ್ವಾಸನೆ ಬರ್ತಾ ಇದೆ. ಈ ಬಗ್ಗೆ ಗಮನ ಹರಿಸದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೊಬ್ಬರ ವಿತರಣೆಯಲ್ಲಿ ಆಧಾರ್ ಲಿಂಕ್ ಕಡ್ಡಾಯ ವಿರೋಧಿಸಿ ಹಾವೇರಿಯಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ರೈತ ಸಂಘಟನೆ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬೀದಿ ಆಂಜನೇಯ ದೇವಸ್ಥಾನದಿಂದ ಗಾಂಧಿ ಪ್ರತಿಮೆಯವರೆಗೂ ರೈತರು ಪ್ರತಿಭಟನೆ ಜಾಥಾ ನಡೆಸಿ ಸರ್ಕಾರದ ಕ್ರಮವನ್ನು ಖಂಡಿಸಿದರು. ಆಧಾರ್ ಲಿಂಕ್ ಇಲ್ಲದೆ ಗೊಬ್ಬರ ನೀಡದೇ ಇರೋದರಿಂದ ಬಿತ್ತನೆ ಸಮಯದಲ್ಲಿ ರೈತರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ ಅಂತ ರೈತರು ಕಿಡಿಕಾರಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಟೌನ್ಶಿಪ್ ವಿರುದ್ಧ ರೈತರು ಹೋರಾಟ ಮಾಡ್ತಾ ಇರುವ ಹಿನ್ನೆಲೆ ರೈತರ ಮನವಿ ಬಗ್ಗೆ ಜಿಲ್ಲಾಧಿಕಾರಿ ಯಶವಂತ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕಳೆದ 1 ವರ್ಷದಿಂದ ನಿರಂತರ ಬಿಡದಿ ಟೌನ್ಶಿಪ್ ವಿರುದ್ಧ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಯೋಜನೆಗೆ ನೀಡಿರುವ ಸಂಪುಟ ಅನುಮೋದನೆ ಹಿಂಪಡೆಯುವಂತೆ ರೈತರು ಆಗ್ರಹಿಸಿದ್ದಾರೆ. ಈಗಾಗಲೇ ಹೊರಡಿಸಿರೋ ಪ್ರಾಥಮಿಕ ಅಧಿಸೂಚನೆ ರದ್ದು ಮಾಡಿ ಫಲವತ್ತಾದ ಕೃಷಿ ಭೂಮಿಯಲ್ಲಿ ಟೌನ್ಶಿಪ್ ಯೋಜನೆ ಬೇಡ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಭೂ ಸ್ವಾಧೀನ ಪ್ರಕ್ರಿಯೆ ತಡೆ ಹಿಡಿಯುವಂತೆ ರೈತರು ಹೇಳ್ತಾ ಇದ್ದಾರೆ ಅಂತ ಡಿಸಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜಕೀಯ ಕಾರಣಕ್ಕಾಗಿ ಕೊಪ್ಪಳದ ಜಿಲ್ಲೆಯ ಗಂಗಾವತಿ ಪೊಲೀಸ್ ಇನ್ಸ್ಪೆಕ್ಟರ್ ವರ್ಗಾವಣೆಯಲ್ಲಿ ಹಾವು ಏಣಿ ಆಟ ನಡೆದಿದೆ. 2 ದಿನದಲ್ಲಿ ಒಂದೇ ಪೊಲೀಸ್ ಠಾಣೆಗೆ 2 ಅಧಿಕಾರಿಗಳು ವರ್ಗಾವಣೆಗೊಂಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಎಂ ಹಾಲೇಶ್ ಅವರನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಆದೇಶ ಹೊರಡಿಸಲಾಗಿತ್ತು. ಈಗ ಅದೇ ಜಾಗಕ್ಕೆ ಪಿಐ ಪ್ರಕಾಶ್ ಯಾತನೂರ ಅವರನ್ನು ಕರ್ತವ್ಯಕ್ಕೆ ಆದೇಶ ಮಾಡಲಾಗಿದೆ. ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಸಿಎಂಗೆ ಮನವಿ ಮಾಡಿ ಎಂ ಹಾಲೇಶ್ ಅವರನ್ನು ಗಂಗಾವತಿ ನಗರ ಠಾಣೆಗೆ ಪಿಐ ಆಗಿ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಈಗ ಅನ್ಸಾರಿ ವಿರೋಧಿ ಬಣದ ಶಾಮಿದ್ ಮನ್ಯಾರ್ ಗೃಹ ಸಚಿವರನ್ನು ಭೇಟಿಯಾಗಿ ಎಂ ಹಾಲೇಶ್ ಅವರ ವರ್ಗಾವಣೆ ರದ್ದುಪಡಿಸಿದ್ದಾರೆ ಅಂತ ಹೇಳಲಾಗ್ತಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಟಾವಿಗೆ ಬಂದಿದ್ದ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಈ ಘಟನೆ ಯಾದಗಿರಿಯ ವಡಗೇರಾ ತಾಲೂಕಿನ ಮಲಹಳ್ಳಿಯಲ್ಲಿ ನಡೆದಿದೆ. ಸಿದ್ದಪ್ಪ ಶೇಖ್ ಸಿಂಧಿ ಅನ್ನುವವರಿಗೆ ಸೇರಿದ 6 ಎಕರೆ ಕಬ್ಬಿನ ಗದ್ದೆ ಸುಟ್ಟು ಭಸ್ಮ ಆಗಿದೆ. ಬೆಂಕಿ ನಂದಿಸೋಕೆ ರೈತರು ಹರಸಾಹಸ ಪಟ್ಟಿದ್ದಾರೆ. ಸಾಲ ಸೋಲ ಮಾಡಿ ಕಬ್ಬು ಬೆಳೆದ ರೈತ ಕಂಗಾಲಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಬೆಳೆ ಹಾನಿ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಅಗ್ನಿ ಅವಘಡ ಸಂಬಂಧ ವಡಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಬೆಳಗಾವಿಯಲ್ಲಿ ಖತರ್ನಾಕ್ ಕಾರು ಕಳ್ಳರ ಜಾಲಕ್ಕೆ ಬ್ರೇಕ್ ಬಿದ್ದಿದೆ. ಎಪಿಎಂಸಿ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೇವಲ 24 ಗಂಟೆಗಳಲ್ಲಿ ಮುಂಬೈಗೆ ತೆರಳಿ ಕಳುವಾಗಿದ್ದ ಕಾರನ್ನು ಪತ್ತೆ ಹಚ್ಚುವಲ್ಲಿ ಬೆಳಗಾವಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಒಟ್ಟು 29 ಲಕ್ಷ ರೂಪಾಯಿ ಮೌಲ್ಯದ 2 ಐಷಾರಾಮಿ ಕಾರುಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರೀತಿಗೆ ಪೋಷಕರ ವಿರೋಧ ಹಿನ್ನೆಲೆಯಲ್ಲಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ಬೆಂಗಳೂರಿನ ಜಕ್ಕೂರಿನಲ್ಲಿ ನಡೆದಿದೆ. ರಾಮ್ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡಂಥ ಯುವಕ ರಾಮ್ಕುಮಾರ್ ಅನ್ಯಜಾತಿ ಯುವತಿ ಪ್ರೀತಿಸ್ತಾ ಇದ್ದ. ಮನೆಯಲ್ಲಿ ಮದುವೆ ವಿಚಾರಕ್ಕೂ ಪ್ರಸ್ತಾಪವನ್ನು ಮಾಡಿದ. ಆದರೆ ರಾಮ್ಕುಮಾರ್ ಪೋಷಕರು ಯುವತಿ ಅನ್ಯಜಾತಿ ಅಂತ ಮದುವೆಗೆ ನಿರಾಕರಿಸಿದರು. ಇದರಿಂದ ಮನನೊಂದಂಥ ರಾಮ್ಕುಮಾರ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ಮಾಡಲಾಗ್ತಾ ಇದೆ. ಕೋಲಾರದ ಯಲುವಗುಳಿ ಗ್ರಾಮದ ಹೊರವಲಯದಲ್ಲಿರುವ ಸೇತುವೆ ಕುಸಿಯೋ ಹಂತದಲ್ಲಿತ್ತು. ಅರಳಗೇರಿ ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಸುಮಾರು ಸೇತುವೆಗಳಿದ್ದು, ಈ ಪೈಕಿ ಒಂದು ಸೇತುವೆ ಕಳೆದ ವರ್ಷ ಕುಸಿದಿತ್ತು. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗಿರಲಿಲ್ಲ. ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ಸೇತುವೆ ಬಗ್ಗೆ ವರದಿ ಬಿತ್ತರ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಸೇತುವೆ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಕೂಡಲೇ ಸೇತುವೆ ಕಾಮಗಾರಿ ಆರಂಭಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ 18 ಕಾಳಜಿಗೆ ಸ್ಥಳೀಯರು ಧನ್ಯವಾದ ಹೇಳಿದ್ದಾರೆ. ತಾಲೂಕಲ್ಲಿ ಈ ಬ್ರಿಡ್ಜ್ಗಳ ಪ್ರಾಬ್ಲಮ್ಸ್ ಇತ್ತು. ಕೊಚ್ಚೆಟ್ನಳ್ಳಿ ಹತ್ರ ಒಂದು ಬ್ರಿಡ್ಜು ತುಂಬ ಪ್ರಾಬ್ಲಮ್ಸ್ ಇತ್ತು. ಅದಕ್ಕೆ 4 ಕೋಟಿಯನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದು ಬ್ರಿಡ್ಜ್ ಕೂಡ ತುಂಬ ಪ್ರಾಬ್ಲಮ್ಸ್ ಇತ್ತು. ಲಕ್ಕೂರು ಕೆರೆ ಅದು 4.25 ಕೋಟಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಬಸ್ಸಿಗೆ ಸಂಪರ್ಕನೇ ಕಳ್ಕೊಂಡಿದ್ದಾರೆ ರಸ್ತೆ. ಯಾವಾಗಲೂ ಮಾಡಿದ್ದು ತುಂಬ ಹಾಳಾಗಿ ಬಸ್ ಸಂಪರ್ಕ ಕೂಡ ಕಳ್ಕೊಂಡಿತ್ತು. ಇವತ್ತು ಅದಕ್ಕೂ ಕೂಡ 1.25 ಕೋಟಿನ ಕೊಟ್ಟಿದ್ದಾರೆ. ಒಟ್ಟು ಬ್ರಿಡ್ಜ್ಗಳಿಗೆ 3 ಬ್ರಿಡ್ಜಿಗೆ ಒಟ್ಟು 10 ಕೋಟಿಯನ್ನು ಈಗ ಮಂಜೂರು ಮಾಡಿದ್ದಾರೆ. ಆದಷ್ಟು ಬೇಗನೆ ವರ್ಕ್ ಸ್ಟಾರ್ಟ್ ಕೂಡ ಮಾಡ್ತೀವಿ. ಸುಮಾರು ವರ್ಕ್ಸು 3200 ಕೋಟಿ ಎಲ್ಲೆಲ್ಲಿ ಗುದ್ದಲಿ ಪೂಜೆಗಳಿತ್ತು ಮಾಲೂರು ತಾಲೂಕಲ್ಲಿ ಮತ್ತು ಎಲ್ಲೆಲ್ಲಿ ಉದ್ಘಾಟನೆಗಳಿತ್ತು ಎಲ್ಲ ಕಡೆ ಎಲ್ಲ ವರ್ಕ್ಸು ಕೂಡ ಒಂದೇ ಕಡೆ ಮಾಲೂರಲ್ಲಿ 8ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳು ಕೂಡ ಒಂದು ದೊಡ್ಡ ಕಾರ್ಯಕ್ರಮನ ಮಾಡ್ತೀವಿ. ಧಾರವಾಡದ ಕುಂದಗೋಳ ತಾಲೂಕಿನ ಚಿಕ್ಕನರ್ತಿ ಗ್ರಾಮದಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕುಂದಗೋಳ ಕಲ್ಯಾಣಪುರ ಮಠದ ಅಭಿನವ ಬಸವಣ್ಣಜ್ಜ ಅವರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ವಿವಿಧ ಸಾಧಕರನ್ನ ಸನ್ಮಾನಿಸಿದ್ರು. ನಿವೃತ್ತ ಯೋಧ ಹನುಮಂತಪ್ಪ ರೊಟ್ಟಿಗಾಡ್ ಅವರಿಗೂ ಕೂಡ ಸನ್ಮಾನವನ್ನು ಮಾಡಲಾಗಿದೆ. ಇದೇ ವೇಳೆ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಬಸ್ಸಲ್ಲಿ ಮರೆತು ಬಿಟ್ಟಿದ್ದ ಚಿನ್ನಾಭರಣದ ಪರ್ಸನ್ನ ಪ್ರಯಾಣಿಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಘಟನೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದಲ್ಲಿ ನಡೆದಿದೆ. ಕೆಂಗೊಂಡ ಗ್ರಾಮದ ಶಿಲ್ಪಾ ಅಗಡಿ ಬಸ್ನಲ್ಲಿ ಪರ್ಸ್ ಮರೆತು ಇಳಿದಿದ್ರು. ಪರ್ಸ್ನಲ್ಲಿ ಚಿನ್ನಾಭರಣ, ಮೊಬೈಲ್ ಸೇರಿದಂತೆ ಬೆಲೆಬಾಳುವ ವಸ್ತುಗಳು ಕೂಡ ಇದ್ವು. ಅದೇ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ನಿಂಗಪ್ಪ ದೇವರಗುಡ್ಡ ಅವರಿಗೆ ಪರ್ಸ್ ಸಿಕ್ಕಿದೆ. ನೇರವಾಗಿ ಬ್ಯಾಡಗಿ ಪೊಲೀಸ್ ಠಾಣೆಗೆ ಒಪ್ಪಿಸಿ ಪ್ರಾಮಾಣಿಕತೆ ಮೆರೆದಿದ್ದಾರೆ.